ಯಾವೂರಾನೆ ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಹೇಳಕ್ ಬಂತು. ಆನೆ ಬಂತು ನಾನೇ. ರಾಜರ ಹಿರಿ ಮಗ ಬಿಟ್ಟ ದೊಡ್ಡ ಮುರ್ರೆ ಕಣ್ಣ ಶಂಕರ ಶಿವಶಂಕರ. ದಗ 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 ರಾಜರ ಹಿರಿ ಮಗ ಬಿಟ್ಟ ದೊಡ್ಡ ಮುರ್ರೆ ಕಣ್ಣ ಶಂಕರ ಶಿವಶಂಕರ. ಮಕ್ಕಳ ನಿದ್ರೆಗೆ ಹೊತ್ತ ತೋರುತ್ತವರು, ಮಕ್ಕಳ ನಿದ್ರೆಗೆ ಹೊತ್ತ ತೋರುತ್ತಾರೆ. ಮುಂದೆ ಎಲ್ಲ ಬಚ್ಚ ಕಾಣನ ರಾವಣ ರಾವಣ. ಡಿಲಿಗಿಲು ಮಾಡಿದ್ರೆ ಲಕ್ಷಿಲ್ಲ ರೌಡಿ ಕಾಮಲ್ಲಿ ಯಾರ್ಯಾರಿಗೂ ಆಗಲ್ಲ. ಕಟ್ಟಾಟೊಡ್ಡೆ ನಾನು ನೀತಿ ಮಾಡಲ್ಲ, ಪ್ರೀತಿಗೆ ಮಮ್ಮೆ ಮಮ್ಮೆ ಕೆಲಸಕ್ಕೆ ಮಾರಲ್ಲ. ರಾವಣ ರಾವಣ. स्वर्ग में शिवा की राजा, नर्क में यमा की राजा, लेकिन इस धरती में इस प्रतापगढ़ के राजा। दिल्ली में मोदी का हवा, बेंगलुरु में सिद्धरामैया की हवा, बेळगाव में जारकिहोली ब्रदर्स का हवा, केशव टिग्रा में शिवराज टोली प्रतापगढ़ की हवा। सरकार ನನ್ನದು ಸರ್ಕಾರ. ಇನ್ನು ಮುಂದೆ ನನಗಿಲ್ಲ ಯಾರದು ದರ್ಕಾರ. ಈ ಪ್ರತಾಪಗೌಡನ ಸರ್ಕಾರದಲ್ಲಿ ಪುಡಿ ಗಟ್ಟಿ ಹೋಯಿತು ಎದುರಾಯ ಜನಬಲ. 50,000 ಗೆದ್ದು ಬರ್ತೇನೆ ಅಂದು ಗುಂಪನ್ನು ಕಟ್ಟಿಕೊಂಡು ತಾಸು ಗಂಟಲೆ ಭಾಷಣ ಬಿಗುತ್ತಿರುವ ಅಭಿವೃದ್ಧಿ ಹರಿಕಾರ. ನಿನಗೆ ಹೇಗೆ ಗೂಟ ಜಡಿದೆ ಗೊತ್ತಾ? ನಿನ್ನ ಹಿಂದೆ ಇದ್ದ ಎಲ್ಲಾ ಲೀಡರ್ಗಳನ್ನು ಲಕ್ಷ ಲಕ್ಷ ಹಣವನ್ನು ಕೊಟ್ಟು ಗುತ್ತಿಗೆ ಆಧಾರದ ಮೇಲೆ ಕೊಂಡುಕೊಂಡು ಸೋಲಿಲ್ಲದ ಸರದಾರನೆಂದು ನೆರೆಯುತ್ತರ ನಿನಗೆ ಕಡಿವಾಣವನ್ನು ಹಾಕಿ ನಿನಗೆ ಬರುವ ಮತಗಳನ್ನು ನನಗೆ ಹಾಕಿಸಿಕೊಂಡು
ನಾನೇ ಇವತ್ತು ಸಾರಮತಿಗೆ ದೇಶ ಹರಿಸಿಬಿಟ್ಟೆ. ಈಗ ಈ ಪ್ರತಾಪ್ ಗೌಡ ಈ ತಾಲೂಕಿನ ಮೇಲೆ ಅಷ್ಟೇ ಅಲ್ಲ, ಇಡೀ ಜಿಲ್ಲೆಗೆ ಮಾತ್ರ ಇನ್ನು ಮುಂದೆ ಪ್ರಾರಂಭವಾಯಿತು ಈ ಪ್ರತಾಪ್ ಗೌಡ ರಾಜಕೀಯ ಚದರಂಗಾಟ. ಗುರುವೇ ಶಂಭುಲಿಂಗ, ನಮಸ್ಕಾರ ರೀ ಗೌಡ್ರ. ಈ ನಮಸ್ಕಾರ. ರಾಜಕೀಯ ಚದುರಂಗದ ಆಟದೊಳಗ ಎಲ್ಲಾ ರೈತರಿಗೆ ಹಚ್ಚಿ ಬಿಡ್ತೈತೇನ್ರಿ ನಿಮ್ ಗೋಳಾಟ? ಲೇ ಗಡಿ, ಅದಕ್ಕಾಗ ಮುಂದೆ ಹಚ್ಚ್ರಿ ಬಿಡಿ. ಲೇ ವಿವೇಕಿ, ರೈತರು ಹೋರಾಟ ಹಚ್ಚುವುದಕ್ಕೆ ನನಗೇನು ಓಟ್ ಹಾಕಿದ್ದಾರ? ದುಡ್ಡು ಕೊಟ್ಟಿದ್ದೇನೆ. ನಾ ಕೊಟ್ಟ ದುಡ್ಡಿನಿಂದ ಬಂದು ನಾ ಎಂತ ಜೊಲ್ಲು ಸುರಿಸಿ ಬಹಳ ಸುಟ್ಟ ಬೆಕ್ಕಿನಂತೆ ಬಂದು ನನಗೆ ಓಟ್ ಹಾಕಿದ್ದಾರೆ ಅಂದಾಗ ಈ ಪ್ರತಾಪ್ ಗೌಡ ಯಾರ ಅಂಗಿನಲ್ಲಿ ಬದುಕುವಂತಿಲ್ಲ. ಖರೆ ಐತಿ ಗೌಡ್ರ, ನೀವು ಹೇಳಿದ ಮಾತ. ಒಬ್ಬೊಬ್ಬರ ಕೈಯಾಗ ಒಂದೊಂದು ಕ್ವಾರ್ಟರ್ ಕೊಟ್ಟ 200 ರೂಪಾಯಿ ಕಿಶಾಗ ತುರುಕಿ ಹೊಟ್ಟಿ ತುಂಬುವಂಗ ಕಂಡ ತಿನಿಸಿ ಓಟ ಹಾಕ್ಸ್ಕೊಂಡ್ ಬಿಟ್ರಿ ಅಲ್ರಿ ಗೌಡ್ರ. ಮತ್ತೊಬ್ರ ಹಂಗಿನಾಗ ನೀವ್ ಯಾಕೆ ಬದುಕಲಾಕ ಹೋಗ್ತೀರಿ? ಅಣ್ಣ, ಸಿಎಂ ಸಾಹೇಬ್ರು ಬರ್ತೀನಿ ಅಂತ ಹೇಳಿದಿರಲ್ಲ, ಇನ್ನೂ ಬರ್ಲಿಲ್ಲವೇ? ಹೇಳಿದ್ದೇನೆ ಶರತ್, ಇನ್ನೇನು ಕೆಲವೇ ಕ್ಷಣದಲ್ಲಿ ಬರಬಹುದು. ಸಿಎಂ ಸಾಹೇಬ್ಗೆ ಜಯವಾಗಲಿ. ಸಿಎಂ ಸಾಹೇಬ್ಗೆ ಜಯವಾಗಲಿ. ಚಾಮುಂಡಿ ತಾಯಿಯಾದೆ ನಡೆದು ನಿಮ್ಮನೆ, ಇನ್ನೆಲ್ಲೋ ಜನ್ಮದಲ್ಲೂ ಹುಟ್ಟೋದು ಇಲ್ಲದೆ ಬಿದ್ದದು ಎಂದು ನಿಮಗೆ. ಸಿಂಹ 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 ಸಿಂಹ
ಚಾಮುಂಡಿ ತಾಯಿಯಾಗಿ ನಾನು ನುಡಿಬೋಣೆ ಎಲ್ಲೆಲ್ಲೋ ಜನ್ಮದಲ್ಲೂ ಹುಟ್ಟೋದು ಗಿದ್ದೇನೆ ಇದ್ದೋದು ಎಂದು ನಿಮ್ಮನೆ ಸಿಂಹ 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 ದೇಶದಲ್ಲಿ ಮೋದಿ ಹವಾ, ಕರ್ನಾಟಕದಲ್ಲಿ ಸತೀಶನ ಜಾರಕಿಹೊಳಿದೆ ಹವಾ, ಬೆಳಗಾವಿ ಜಿಲ್ಲೆಯಲ್ಲಿ ರಮೇಶನ ಜಾರಕಿಹೊಳಿದೆ ಹವಾ, ಗೋಕಾಕ್ ತಾಲೂಕಲ್ಲಿ ಅಂಬಿರಾವಣ ಪಾಟೀಲ್ದೆ ಹವಾ, ಈ ಕೆಸಬಳ್ಳಿ ನಾಟಕ ಮಾಡಿದ ಸಿಎಂ ಪಾತ್ರ ಪಾಂಡುರಂಗ ಚೋಟಿದೆ ಹವಾ, ನಮಸ್ಕಾರ ಅನ್ರಿ ಅವ್ರಿಗೆ. ನಮಸ್ಕಾರ ಜಿಲ್ಲೆಯ ಮಂತ್ರಿಗಳಿಗೆ. ನಮಸ್ಕಾರ. ಗಾಡಿ ಬಿಡಿ, ಸಿಎಂ ಸಾಹೇಬರು ಬಂದಿದ್ದಾರೆ, ಅವ್ರಿಗೆ ಪಾರ್ಟಿಗೆ ಅರೇಂಜ್ ಮಾಡು. ಸಣ್ಣ ಗೌಡ್ರ ನೀವೇನು ಕಾಳಜಿ ಮಾಡಬೇಡಿ, ಅದಕ್ಕೆಲ್ಲ ಪಾರ್ಟಿ ವ್ಯವಸ್ಥೆ ನಾ ಮಾಡ್ತೇನ್ರಿ. ಅಲ್ಲಿ ಕುಂಡ್ರಿ, ನೈಟಿ ಹಾಕೋದ್ ಕೂತ್ ಬಿಡ್ರಿ, ಎಲ್ಲ ವ್ಯವಸ್ಥೆ ನಾ ಮಾಡ್ತೇನ್ರಿ. ತಡ್ಕೋರಿ ಎಲ್ಲ ಬರೋಬ್ಬರಿ ಐತಿ, ವ್ಯವಸ್ಥೆ ಮಾಡ್ತೈತಿ. ಸಮೀರ್ರಿ ಗೌಡ್ರ ಎಲ್ಲಿ ಹೋದವ್ರಿ? ಪಾರಿವಾಳ ಅವ ಏನು ಗೂಡ್ನ್ಯಾಗ ಸಿಕ್ಕೊಂಡು ಹೊಂಡ್ರಿ ಹೋಗಿ. ಸಾಹೇಬ್ರ ಊಟ ಚೆನ್ನಾಗಿದೆಯಾ? ಚೆನ್ನಾಯ್ತು ಶರತ್. ಸರ್, ನಿಮ್ಮ ಮುಂದಿನ ಭೇಟಿ ಯಾವಾಗ? ಮತ್ತೆ ನಿಮ್ಮ ಮುಂದಿನ ಫಂಕ್ಷನ್ ಯಾವ್ದು ಸರ್? ಇನ್ನು ಸಾಹೇಬ್ರ, ಸಿಎಂ ಸಾಹೇಬ್ರ ನಮಸ್ಕಾರ ರೀ ಅಪ್ಪ. ನಮ್ಮ ಈ ಗೌಡ್ರಿ ಏನದಾರಲ್ಲ ರೀ, ಮೊನ್ನೆ ನಿಮ್ಗೆ ಅರ್ಜಿ ಕೊಟ್ಟು ಬಂದವ್ರಿ ನಿಮ್ಮ ಆಫೀಸ್ನ್ಯಾಗ. ಈ ಊರಾಗ ಸಣ್ಣ ಸಾಲಿ ಆಗ್ಯಾವತ್ರಿ, ಸ್ವಲ್ಪ 4 ಸಾಲಿ ಎಟ್ರ ಮಾಡ್ಕೊಂಡ್ ಬರ್ರಿ. ಮತ್ತು ರೋಡ್ ಒಂದಿಟ್ಟ ಕೆಟ್ಟ ಹೋತ್ರಿ, ಅವು ಒಂದಿಟ್ಟು ಸ್ವಲ್ಪ ಅಡಾಗಲ್ ಮಾಡ್ಕೊಂಡು ಬರ್ರಿ. ಯಾಕಂದ್ರೆ ಎಲ್ಲ ಇರೋದು ನಿಮ್ಮ ಕೈಯಾಗ ಇರ್ತೈತ್ರಿ ಅಪ್ಪ. ಮತ್ತು ತೊಡೆ ಮಂದಿಗೆ ಅಂಗವಿಕಲರಿ ಆಗಲಿ ಮತ್ತು ವೃದ್ಧಾಪ್ಯಪಣ ಆಗಲಿ ಬರವಾಲ್ತಾಗೈತ್ರಿ ಅಪ್ಪ, ಪೇಮೆಂಟ್ ಬರವಾಲ್ತಾಗೈತ್ರಿ. ಅದನ್ನ ಏನಾರು ಮಾಡಿ ಸಾಂಕ್ಷನ್ ಮಾಡ್ರಿ ಅಪ್ಪ. ಯಾಕಂದ್ರೆ ಈ ವರ್ಷ ಸಿಎಂ ನೀವು ಅದರಿ, ಮುಂದೆ ಬರ್ತೀರಿಲ್ಲ ಗೊತ್ತಿಲ್ಲ. ಆದ್ರೆ ಇದ್ದಕ್ಕಿದ್ದಾಗೆ ಕೆಲಸ ಮಾಡೋದು ನಿಮ್ಮ ಕೈಯಾಗೈತಪ್ಪ. ಬಡವರಿಗೆ ಅನ್ನ ಹಾಕ್ರಿ ಒಂದಿಟ. ನನ್ನ ಆತ್ಮೀಯ ಗೆಳೆಯನಾದ ಮಂಜುನಾಥ್ ಚಿಂಚಿ ಅವರು ಒಂದು ಚಿಕ್ಕ ಕಾರ್ಯಕ್ರಮ ಇದೆ, ಅದನ್ನ ಮುಗಿಸಿ ಬೆಂಗಳೂರು ಹೊಂಟಿದೆ ಪ್ರತಾಪ್. ಸಾಹೇಬ್ರ ಅವಸರ ಮಾಡಬೇಡ್ರಿ, ಇದ ಬಂದಾರಿ ನಮ್ಮ ಊರಿಗೆ. ಒಂದಿಟ್ಟು ಏನಾರು ಬಡವ್ರದ ಒಂದಿಟ್ಟು ಸಂಕಟ ಕೇಳ್ಕೊಂಡು ಹೋಗ್ರಲ್ಲ. ಯಾಕಂದ್ರ ಸರಿಯಾಗಿ ರೇಷನ್ ಅಕ್ಕಿನೂ ಬರವಾಲ್ತ್ರಿ ಅಪ್ಪ. ಪಾಪ ಅವ್ ಬಡ್ರು ಹಂಗ ಬದುಕೊಂಡು ಸಾಯಾಕತ್ಯಾವ್ರಿ. ಅವ್ರಿಗೆ ಏನಾರು ಒಂದಿಟ್ಟು ದಾಂಡಿಗೆ ಹಚ್ಚ್ರಿ. ಮತ್ತ ರೈತರಿಗೆ ಪರಿಹಾರನೂ ಬರವಾಲ್ತಾಗೈತಿ ನೋಡ್ರಿ ಅಪ್ಪ. ಅದು ಒಟ್ಟು ಏನಾರು ಮಾಡಿ ಪರಿಹಾರ ಮುಟ್ಟುವಂಗ ಮಾಡ್ರಲ್ಲ. ಎಲ್ಲ ಮಾಡ್ತೀನಿ ಗಡಿಬಿಡಿ. ಹ್ಞೂನ್ರಿ, ಗಡಿಬಿಡಿ ಮಾಡಂಗಿಲ್ರಿ, ನಾನು ಸಮಾಧಾನ ಹೇಳಾಕತ್ತೇನ್ರಿ. ಬಿಡಿ, ಇದೊಂದು ಕಲಿಯುಗ. ತಿನ್ನುವುದಕ್ಕೆ ಕಂಡ, ಕುಡಿಯುವುದಕ್ಕೆ ಹೆಂಡ. ಖರ್ಚಿಗೆ ಸ್ವಲ್ಪ ಕೈಯಲ್ಲಿ ಕಾಸು ಕೊಟ್ಟರೆ ಹೆಂಡತಿಯ ತಲೆ ಹಿಡಿದ ಬದುಕು ಬಂಡ. ನನ್ನ ಮಕ್ಕಳು ಹುಟ್ಟಿರುವಾಗ ನಮ್ಮಂತ ರಾಜಕಾರಣ ವ್ಯಕ್ತಿಗಳು ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕುದಲ್ಲಿ ತಪ್ಪೇನಿದೆ?
ನಮಸ್ಕಾರ ರೀ ಜಿಲ್ಲೆಯ ಮಂತ್ರಿಗಳಿಗೆ. ಲೇ ರಾಣಿ ಮಗಳ ಶಿವರಾಮ, ಯಾರನ್ನು ಕೇಳಿ ನಮ್ಮ ಮನೆಗೆ ಬಂದೆ? ನಿಮ್ಮ ಅಂಗರಕ್ಷಕರ ಒಪ್ಪಿಗೆಯನ್ನು ಪಡೆದುಕೊಂಡು ಬಂದೆ ಸಾಹೇಬ್ರಿ. ಯಾಕೆ ಗೌಡ್ರಿ, ಜಿಲ್ಲೆಯ ಸಚಿವರಾದ ನಿಮ್ಮಂತವರ ಮನೆಗೆ ನಮ್ಮಂತ ಬಡ ಜನಸಾಮಾನ್ಯರು ಬರುವುದು ತಪ್ಪ ಗೌಡ್ರಿ? ಬರಬೇಕು ಬರಬೇಕು ಶಿವರಾಮ್, ನಿಮ್ಮಂತ ಜನಸಾಮಾನ್ಯರ ಬೆಂಬಲದಲ್ಲವೇ ನಾನು ಈ ಜಿಲ್ಲೆಗೆ ಉಸ್ತುವಾರಿ ಸಚಿವನಾಗಿದ್ದು. ಹಾ ಇರಲಿ ಶಿವರಾಮ, ನೀನು ಬಂದ ವಿಷಯ ಏನು ಇಲ್ಲ ಸಾಹೇಬರಿ, ಈ ವರ್ಷವಂತೂ ಮಳೆ ಇಲ್ಲ, ಬೆಳೆ ಇಲ್ಲ, ಒಂದ್ ಹೊತ್ತಿನ ಊಟಕ್ಕೂ ಸಹಿತ ಗತಿ ಇಲ್ಲದೆ ಕಂಗಾಲಾಗಿದ್ದಾನೆ ರೈತ. ಬರಗಾಲ ಬಿದ್ದ ಈ ನಾಡಿನ ಸ್ಥಿತಿಯನ್ನು ಕಂಡು ತಾವು ಒಮ್ಮೆ ಅಸೆಂಬ್ಲಿಯಲ್ಲಿ ಕುಳಿತಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತರುತ್ತಾರೆಂದು ಕೇಳಲಿಕ್ಕೆ ಬಂದೆ ಸಾಹೇಬರೇ. ನೋಡು ಶಿವರಾಮ್, ಇದು ನನ್ನ ಜಿಲ್ಲೆ. ನನ್ನ ಜಿಲ್ಲೆಯ ಜನರ ಕಷ್ಟ ಏನು ನೋಡ್ದು ನನಗೂ ಚೆನ್ನಾಗಿ ಗೊತ್ತು. ನೀನು ಹೇಳುವ ಮುಂಚೆನೆ ಈ ವಿಷಯದ ಬಗ್ಗೆ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿದ್ದೇನೆ. ಹೌದಾ, ತುಂಬಾ ಒಳ್ಳೆಯದಾಯ್ತು ಸಾಹೇಬರೇ. ಅಂದರೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಪರಿಹಾರ ಕೊಡುವುದಕ್ಕೆ ಒಪ್ಪಿಕೊಂಡ್ರ? ಇಲ್ಲ ಶಿವರಾಮ, ಸರ್ಕಾರದಲ್ಲಿ ದುಡ್ಡು ಅದಕ್ಕೆ ಯಾವ ಜಿಲ್ಲೆಗೆ ಪರಿಹಾರ ಕೊಡುವುದಕ್ಕೆ ಆಗುವುದಿಲ್ಲ ಎಂದರು. ಅದು ಹೇಗೆ ಸಾಧ್ಯ ಸಾಹೇಬರೇ? ಮುಖ್ಯಮಂತ್ರಿಗಳು ಈ ರೀತಿ ಮಾತನಾಡಲು ಯಾವತ್ತೂ ಸಾಧ್ಯವಿಲ್ಲ. ಮುಖ್ಯಮಂತ್ರಿಗಳು ಈ ರೀತಿ ಮಾತಾಡದೆ ನನ್ನ ಈ ರೀತಿ ಹೇಳ್ತಾನೆ ಬಹುದ್ರು ಆ ಕತ್ತೆ. ನಿಮಗ ಬೇಕಾದಾಗೆಲ್ಲ ಹಣ ಮಂಜೂರು ಮಾಡೋದಕ್ಕೆ ಮುಖ್ಯಮಂತ್ರಿಗಳು ನಿಮ್ಮ ಅಪ್ಪನ ಗಡಗಡ ಗಡಗಡ ಗುಡುಗುವ ಭದ್ರ, ಗುಡುಗುಡು ಗುಡುಗುಡು ಗುಡುಗಿಸು ಭದ್ರ, ಭದ್ರ ವೀರ ಭದ್ರ, ಭದ್ರ ವೀರ ಭದ್ರ. ಅದು ಹಾರ್ಕೊಂಡ್ ಬರಕ್ ಲೇಟ್ ಆಗೋದು, ಚಿರತೆ ಓಡ್ಕೊಂಡ್ ಬರಕ್ ಲೇಟ್ ಆಗೋದು, ಆದ್ರೆ ಈ ಕೊಟ್ಲಿ ಕಾಳಿಂಗ ನೀವಿಬ್ರು ಕಲ್ ಮುಚ್ಚಿ ತರೆಯೋದ್ರಾಗೆ ನಿಮ್ ಮುಂದಿರ್ತಾನಲೇ ಶರತ್ ರಾಜ ಪ್ರತಾಪ್ ಗೌಡ. ಏ ಮಗನ ಶರತ್ ರಾಜ, ಆ ಸಿಎಂ ಸಾಹೇಬ್ ನಿಮ್ ಬಾಪ್ಪನಲ್ಲಿ ಶರತ್ ರಾಜ ಏಕೆ ಚೀರಿ ಗಂಟಲನ್ನು ಹರಿದುಕೊಳ್ಳುತ್ತೀಯ? ನಿಮ್ಮ ಸ್ವಾರ್ಥಕ್ಕಾಗಿ ಹಲವಾರು ಬಜೆಟ್ ಅನ್ನು ಮಂಡಿಸಿ ನೂರಾರು ಭಾಗ್ಯ ನೀಡಿದ ಭಾಗ್ಯ ವಿಧಾತರವರು. ಅವರ ಹೆಸರಿಗೆ ನಿಮ್ಮ ಮಸಿ ಬೆಳಬೇಡ. ಯಾಕ್ಲೇ ಕಾಳಿಂಗ, ಮೇಗಿನ ಸೊಕ್ಕ ಹೆಚ್ಚಾಗೈತ್ಲೆ ನಿನಗ? ನರ ನರ ತೆಗಿಸಿಬಿಟ್ಟೇನು ಮಗನ? ಯಾರ ಮನೆಗೆ ಬಂದಿದೆ, ಯಾರು ಎದುರು ನಿಂತಿದೆ, ಹೆಂಗ ಮಾತಾಡ್ಬೇಕು ಗೊತ್ತಾಗೋದಿಲ್ಲ ನಿನಗ? ಒಳಗ ಹಾಕಿ ಗುಮ್ಮಿಸಿನಂದ್ರ ಗೂರಾಕ ಗಂಟಿರಬಾರ್ದ, ಹಂಗ ಮಾಡ್ತೀನಿ ಹುಷಾರ್. ಏ ಪ್ರತಾಪ್ಗಳ, ಅದು ನಿಮ್ಮ ಅಪ್ಪನಿಂದಲೂ ಸಾಧ್ಯವಿಲ್ಲ. ನಾನು ರೈತನ ಮಗ ಇದ್ದೀನಿ. ನಿಮ್ಮಂತ ರಾಜಕೀಯ ವ್ಯಕ್ತಿಗಳ ಒಂದು ಕೈ ನನ್ನ ಮೈ ಮುಟ್ಟಿದರೆ ನೂರಾರು ರೈತರ ಕೈ ನಿಮ್ಮನ್ನು ಮುಟ್ಟಿ ಈ ನಿಮ್ಮ ಸರ್ಕಾರವನ್ನು ಗೆದ್ದುಗೆತ್ತಾರೆ. ನೇನು ಹುಷಾರ್. ಏ ಪ್ರತಾಪ್ ಗೌಡ, ಕೈ ಎತ್ತಬೇಡಲೇ. ಇದು ಖಾರದ ಪುಡಿ, ಜೋಳದ ರೊಟ್ಟಿ ತಿಂದ ಬೆಳೆದ ಗಟ್ಟಿ ಹುಲಿಯದೀನಿ. ನನ್ನ
ಒಂದೇ ಒಂದು ಹೊರತಕ್ಕೆ ನೀನು ರಾಜಕೀಯದಿಂದ ನಿವೃತ್ತಿಯ ಒಂದೇ ಮಗನೇ. ಒಳ್ಳೆ ಮಾತಿನಿಂದ ಬಡ ಜನರಿಗೆ ಕೊಡ್ತಕ್ಕಂತ ಪರಿಹಾರ ನಿಧಿಯನ್ನು ಕೊಟ್ಟು ಬಿಡು. ಪರಿಹಾರ ನಿಧಿ ಕಳಂಗ ಕಂಡವ್ರಿಗೆ ಪರಿಹಾರ ನಿಧಿ ಕೊಡೋಕೆ ಸರ್ಕಾರ ಏನು ದುಡ್ಡು ಬೆಳಗಿಡಲ್ಲ. ಯಾರಿಗೆ ಯಾವಾಗ ಪರಿಹಾರ ನಿಧಿ ಕೊಡಬೇಕನ್ನೋದು ನಮಗೆ ಚೆನ್ನಾಗಿ ಗೊತ್ತು. ನೋಡಿ ಸಾಹೇಬರೇ, ನನ್ನ ತಮ್ಮ ಈ ರೀತಿ ಮಾತನಾಡುತ್ತಿದ್ದಾನೆಂದು ತಪ್ಪೆಂದು ತಿಳಿದುಕೊಳ್ಳಬೇಡಿ. ಜನರು ಕಷ್ಟದಲ್ಲಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಹಸಿವಿನ ಬಾಧೆಯನ್ನು ತಾಳಲಾರದೆ ನೇಣು ಹಾಕಿಕೊಂಡು ಸಾಯುತ್ತಿದ್ದಾರೆ. ತಾವು ದೊಡ್ಡ ಮನಸ್ಸು ಮಾಡಿ ಜನರ ಸಾವಿನೊಡನೆ ಸರಸವನ್ನು ಆಡುವುದು ಬಿಟ್ಟು ಸಹಾಯ ಮಾಡಿ ಸಾಹೇಬರೇ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ. ಲೇ ಶಿವರಾಮ, ಕಾಲು ಬಿಡಲೇ ಭಿಕಾರಿ ನನ್ನ ಮಗನೇ. ಕತ್ತೆ ಬಡವ, ಇದುವರೆಗೆ ತಮ್ಮ ನಾನೊಬ್ಬ ಮಂತ್ರಿ ಅನ್ನೋದು ಮರೆತು ಬಾಯಿಗೆ ಬಂದಂತೆ ಬಗೆದರು ಮುದ್ದೆ ಬಸವಂತರ ಸುಮ್ಮ ನಿಂತು ಈಗ ಸಹಾಯ ಮಾಡಿ ಎಂದು ಕೇಳುವ ತಿರುಕ. ಲೇ ಪ್ರತಾಪ್ಗೌಡ, ಕೊಂಡ ಪ್ರಚಂಡ, ಗಂಡ ಬೇರುಂಡ, ಕಾಳಿಂಗ ಸರ್ಪದಂತೆ ನನ್ನಗೆ ಬೆಂಗಾವಲಕ್ಕಿದ್ದ ಈ ಕಾಳಿಂಗ ನನ್ನನ್ನು ಒದ್ದೆಯ ಮಗನೇ. ನನ್ನಣ್ಣನ ಒದ್ದು ಕಾಲು ನಿನ್ನ ಹತ್ತಿರ ಇರಲೇಬಾರ್ದು. ಲೇ ಮಗಳ ಕಾಳಿಂಗ, ಅವರ ಮೇಲೆ ಕೈ ಮಾಡಿದರೆ ಈ ನಿನ್ನಣ್ಣನ ಆನೆಯಾಗಿದೆ ಕಣಪ್ಪ, ಆನೆಯಾಗಿದೆ. ಅಣ್ಣ 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 ಅಣ್ಣ, ಬೇಡಪ್ಪ, ನಿನ್ನ ಸಿಟ್ಟನ್ನು ಶಾಂತಿ ಮಾಡಿಕೊ. ಮೇಲಾಗಿ ಅವರು ದೊಡ್ಡವರು, ನಮ್ಮಂತ ಬಡ ಜನರಿಗೆ ಸಾಲ ಕೊಟ್ಟು ಜೀತದಾಳಾಗಿ ದುಡಿಸಿಕೊಳ್ಳುವ ಶ್ರೀಮಂತರು. ಅಂದಾಗ ಅಂತಹ ಶ್ರೀಮಂತರು ನಮ್ಮಂತ ಬಡ ರೈತರನ್ನು ಒದೆಯುವುದರಲ್ಲಿ ತಪ್ಪೇನಿದೆ ಸಹೋದರ? ಬೇಡ ಕಾಳಿಂಗ, ಬಾ ಹೋಗೋಣ. ಅಣ್ಣ, ನೀನಿಟ್ಟ ಆನೆಯನ್ನು ಒಂದ್ಸಲ ಹಿಂತೆಗೆದು ನೋಡಣ್ಣ. ಈ ಪ್ರತಾಪಗೌಡ ರೊಂಡವನ್ನು ತೆಗೆದು ಈ ನಿನ್ನ ಪಾದದ ಮೇಲೆ ಹಿಡಿದಿದ್ದರೆ ನಾನು ನಿನ್ನ ತಮ್ಮ ಕಾಳಿಂಗನೇ ಅಲ್ಲ. ಒಂದು ಸಲ ಹಿಂತೆಗೆದು ನೋಡಣ್ಣ, ಹಿಂತೆಗೆದು ನೋಡು. ಕಾಳಿಂಗ, ನಿನ್ನ ಧೈರ್ಯ, ನಿನ್ನ ಪೌರುಷ ಎಂಥದ್ದು ಎನ್ನುವುದು ನನಗೆ ಗೊತ್ತಿಲ್ಲೇನಪ್ಪ. ಈ ನಿನ್ನಣ್ಣನ ಮಾತಿಗೆ ಬೆಲೆ ಕೊಟ್ಟು ಬರುವರಾದರೆ ಮರಳಿ ಮಾತನಾಡಿದ ಸುಮ್ಮನೆ ಬಾ, ಇಲ್ಲವಾದರೆ ನಿನ್ನಿಷ್ಟ ಕಣಪ್ಪ, ನಿನ್ನಿಷ್ಟ. ಅಣ್ಣ, ಕಂಡಂತೆ ಕುರಿ ಹಾಲನ್ನು ಕುಡಿಸಿ ನನ್ನ ತಮ್ಮ ಯಾರ ಮುಂದೆ ಬಗ್ಗಬಾರದೆಂದು ಕೇಜಿಗಟ್ಲೆ ಬೆಣ್ಣೆ ತಿನ್ನಿಸಿ ಸಂಗೊಳ್ಳಿ ರಾಯನಂತೆ ಶಕ್ತಿಶಾಲಿಗೆ ಮೇರೆಂದ ನೀನು ಈ ಸಣ್ಣ ನನ್ನ ಮಕ್ಕಳ ಮುಂದೆ ನನ್ನನ್ನು ಕೈ ಕಟ್ಟಿ ನಿಲ್ಲುವ ಹಾಗೆ ಮಾಡಿಬಿಟ್ಟಿಲ್ಲ. ನೀನು ಮಾಡಿಬಿಟ್ಟಿಲ್ಲ ಸಹೋದರ. ಇದು ರಾಜಕೀಯ ಚದುರಂಗದಾಟ, ಇದು ನನಗೆ ಗೊತ್ತಾಗುವ ಮಾತಲ್ಲ. ಬೇಡ ಸಹೋದರ, ಬಾ ಹೋಗೋಣ. ನಿಮ್ಮಂತ ಬಡ ವಿಕಾರ ಮಕ್ಕಳು ಎಷ್ಟು ಮಂದಿ ನೋಡಲ್ಲ ನೋಡು. ಅಲ್ರಿ ಅಪ್ಪ, ಅವ ಮಿಕ್ಕಿದ ಮಗ ರೀ. ಅವ ಏನೋ ಉಳ್ದಾರಿ, ನೀವು ಚಲೋ ಆಗೇತ್ರಿ ಅಪ್ಪ. ಏಯ್, ಏನ್ಲಿ ಅದು? ಅದರಿ ನಿಮ್ಮ ರುಂಡಾರಿ ಅಪ್ಪ, ರುಂಡಾರಿ. ಲೇ ಗಡಿ, ಅದಕ್ಕೆ ಮುಂದೆ ಹಚ್ಚಿರಿ ಬಿಡಿ. ತತ್ ನನ್ನ ಮಗನೇ, ನಿನಗೆ ವಯಸ್ಸಾದಷ್ಟು ಬುದ್ಧಿ ಇಲ್ಲ.
ನಾನು ಎಲೆಕ್ಷನ್ ಅಲ್ಲಿ ಗೆಲ್ಲಬೇಕಾದ್ರೆ ಎಷ್ಟು ಹಣ ಖರ್ಚು ಮಾಡ್ತೇನೆ ಗೊತ್ತಾ? 100 ಕೋಟಿ. ಆ 100 ಕೋಟಿ ಹಾಳು ಮಾಡಿ ಗೆದ್ದು ಈ ಬಡ ಭಿಕಾರಿ ಸೇವಕನಾಗಬೇಕಾ? ನೋ, ನೆವರ್. ಬಂಡವಾಳ ಹಾಕೀನಿ, ಬಡ್ಡಿ ಸಮೇತ ಬಂಡವಾಳ ವಸೂಲಿ ಮಾಡುತ್ತೇನೆ. ಇದೆ ಈ ರಾಜಕೀಯ ಅಸ್ತ್ರ. ಮುಂದಿನ 5 ವರ್ಷಗಳಲ್ಲಿ ಸಾವಿರಾರು ಕೋಟಿ ಒಡೆಯ ಈ ಪ್ರತಾಪ್ ಗೌಡ. ಅಣ್ಣ, ಆ ಕಾಳುಗಳನ್ನು ಎತ್ತಿ ಬಿಡಲೇ. ಬೇಡ ಶರತ್, ನಾವು ಏನೇ ಮಾಡಿದ್ರು ನಮ್ಮ ಹೆಸರಿಗೆ ಕಂಕ ತರಬಾರದು. ಆ ಕಾಳಿಗಳ ಲೆಕ್ಕವನ್ನು ಚುಕ್ತಾ ಮಾಡೋದಕ್ಕೆ ನಾನೊಂದು ಹೊಸ ಅಂಗಡಿ ಮಾಡ್ತೇನೆ. ಬಾ ಹೋಗೋಣ. ಹಠ 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 ಹಠವಾದಿ ಘಟ 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 ಸರ್ವ ಹಠ 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 ಹಠವಾದಿ. ಈ ನಮ್ಮ ನಾಟಕದ ಪಾತ್ರಧಾರಿಗಳನ್ನ ಮೆಚ್ಚಿ ನಮ್ಮ ಊರಿನ ಮಹಿಳೆಯರು ಸಿದ್ದಪ್ಪ ಬಸಪ್ಪ ದಾಸಪೋಳ 500 ರೂಪಾಯಿ, ಮುತ್ತಪ್ಪ ಬಸರಿ 500 ರೂಪಾಯಿ, ಬಸವಣ್ಣ ಚಿಂಚಿ 500 ರೂಪಾಯಿ,